ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಈ ಒಂದು ತರಗತಿಯಲ್ಲಿ ಆದರ್ಶ, ಮೊರಾರ್ಜಿ ಹಾಗೂ ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಕನ್ನಡ ವಿಷಯದ ಸಂಭವನೀಯ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿ, ಧನುಷನು ಮನೆಗೆಲಸವನ್ನು ಮಾಡಿದನು. ಈ ವಾಕ್ಯವು ಸೂಚಿಸುವ ಕಾಲ ಇದಾಗಿದೆ. ಆಪ್ಷನ್ ಎ ವರ್ತಮಾನ ಕಾಲ, ಬಿ ಭೂತಕಾಲ, ಸಿ ಭವಿಷ್ಯತ್ ಕಾಲ, ಡಿ ಕಲಿಗಾಲ ಅಂತ ಇದೆ. ಧನುಷನು ಮನೆಗೆಲಸವನ್ನು ಮಾಡಿದನು, ಇದು ಯಾವ ಕಾಲ ಆಗ್ತದೆ? ಆಪ್ಷನ್ ಬಿ ಭೂತಕಾಲ ಆಗ್ತದೆ. ಯಾಕಂದರೆ ಮಾಡುತ್ತಿದ್ದಾನೆ ಅಂದರೆ ವರ್ತಮಾನ ಕಾಲ, ಮಾಡುವನು ಅಂದರೆ ಭವಿಷ್ಯತ್ ಕಾಲ. ಸೊ ಮಾಡಿದನು ಅಂತ ಇದೆ. ಸೊ ಏನಾಗುತ್ತೆ? ಆಪ್ಷನ್ ಬಿ ಭೂತಕಾಲ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಚಿಕ್ಕಪ್ಪನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನ ಡ್ಯಾಶ್. ಆಪ್ಷನ್ ಎ ತೀರ್ಥರೂಪ ಸಮಾನ, ಬಿ ಪೂಜ್ಯ, ಸಿ ಆತ್ಮೀಯ, ಡಿ ಚಿರಂಜೀವಿ ಅಂತ ಇದೆ. ಏನಾಗುತ್ತೆ ಇದಕ್ಕೆ? ಆಪ್ಷನ್ ಎ ತೀರ್ಥರೂಪ ಸಮಾನ. ಅದೇ ತಂದೆಗೆ ಪತ್ರ ಬರೀಬೇಕಾದ್ರೆ ತೀರ್ಥರೂಪ ಅಂತ ಬರೀಬೇಕು. ಚಿಕ್ಕಪ್ಪನಿಗೆ ಬರೀಬೇಕಾದ್ರೆ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಬರೀಬೇಕಾದ್ರೆ ತೀರ್ಥರೂಪ ಸಮಾನ ಅಂತ ಬಳಸಬೇಕು. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನಮ್ಮ ಮನೆಯಲ್ಲಿ 4 ಜನರಿದ್ದಾರೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಇಲ್ಲಿ 4 ಅನ್ನುವಂಥ ಪದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ. ಅದರ ಒಂದು ಬಹುವಚನ ರೂಪ ಏನಾಗುತ್ತೆ? ಆಪ್ಷನ್ ಎ 4ಗಳು, ಬಿ 40, ಸಿ 4, ಡಿ 4 ಅಂತ ಇದೆ. ಸರಿಯಾದ ಉತ್ತರ 4. 4 ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಇನ್ನೊಬ್ಬರು ಹೀಗೆ ಹೇಳಿದರು ಎಂದು ಅವರ ಮಾತುಗಳನ್ನು ಉದ್ಧರಿಸಿ ಬರೆಯುವಾಗ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವ ಚಿಹ್ನೆ ಯಾವುದು? ಪೂರ್ಣ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಉದ್ಧರಣ ಚಿಹ್ನೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉದ್ಧರಣ ಚಿಹ್ನೆ ಆಗುತ್ತೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಅನಾಹುತ ಪದದ ಅರ್ಥ. ಆಪ್ಷನ್ ಎ ಅನುಕೂಲ, ಬಿ ಆಕಸ್ಮಿಕ, ಸಿ ಅಪಾಯ, ಡಿ ನಾಶ ಅಂತ ಆಗುತ್ತೆ. ಅನಾಹುತ ಪದಕ್ಕೆ ಇನ್ನೊಂದು ಅರ್ಥ ಏನು? ಅಪಾಯ ಅಂತಲೂ ಸಹ ಕರೀತಾರೆ. ಮುಂದಿನ ಪ್ರಶ್ನೆ, ಅದು ಈ ಪದದ ಬಹುವಚನ ರೂಪ ಏನಾಗುತ್ತೆ? ಆಪ್ಷನ್ ಎ ಅವರು, ಬಿ ಅವು, ಸಿ ನೀನು, ಡಿ ಅವರಿಗೆ. ಅದು ಏನಾಗುತ್ತೆ? ಅವು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್, 7ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಇರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? 9, 49, 13, 7. ಸರಿಯಾದ ಉತ್ತರ ಆಪ್ಷನ್ ಎ 09 ಅಂದರೆ 9 ಅವರ್ಗೀಯ ವ್ಯಂಜನಾಕ್ಷರಗಳು. ಮುಂದಿನ ಪ್ರಶ್ನೆ, ರಸ್ತೆ ಎಂಬ ಪದವು ಈ ನಾಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ರೂಢನಾಮ, ಬಿ ಸರ್ವನಾಮ, ಸಿ ಅಂಕಿತನಾಮ, ಡಿ ಅನವರ್ತಕ ನಾಮ. ರಸ್ತೆ ಎಂಬುದು ಒಂದು ರೂಢನಾಮ ಪದವಾಗಿದೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹುಡುಗ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಗ ಹುಡುಗ, ಅ ಅಂತ ಬಂದಿದೆ. ಸೊ ಆಪ್ಷನ್ ಎ ದ್ವಿತೀಯ, ಬಿ ತೃತೀಯ, ಸಿ ಚತುರ್ಥಿ, ಡಿ ಷಷ್ಠಿ ಅಂತ ಇದೆ. ಹುಡುಗ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. 10ನೇ ಕ್ವಶನ್, ಗಿಳಿಗಳು ಹಣ್ಣನ್ನು ತಿಂದಿತು. ಈ ವಾಕ್ಯದ ಸರಿಯಾದ ಕ್ರಮ. ಆಪ್ಷನ್ ಎ ಗಿಳಿ ಹಣ್ಣು ತಿಂದವು, ಬಿ ಗಿಳಿ ಹಣ್ಣನ್ನು ತಂದವು, ಸಿ ಗಿಳಿಗಳು ಹಣ್ಣು ತಿಂದಿತು, ಡಿ ಗಿಳಿಗಳು ಹಣ್ಣನ್ನು ತಿಂದವು. ಸರಿಯಾದ ಉತ್ತರ ಆಪ್ಷನ್ ಡಿ ಗಿಳಿಗಳು ಹಣ್ಣನ್ನು ತಿಂದವು. ನೆಕ್ಸ್ಟ್ ಕ್ವಶನ್, ಗರ್ವದಿಂದ ಮಾಡುವ ಭಕ್ತಿ ಡ್ಯಾಶ್. ಈ ವಚನದ ಮುಂದಿನ ಭಾಗ. ಆಪ್ಷನ್ ಎ ಅರಿವಿಂಗೆ ಹಾನಿ, ಮುಡಿ ಇಲ್ಲದ ಶೃಂಗಾರ, ಸಿ ನಡೆ ಇಲ್ಲದ ನುಡಿ, ಡಿ ದ್ರವ್ಯದ ಕೇಡು. ಸರಿಯಾದ ಉತ್ತರ ಆಪ್ಷನ್ ಡಿ ದ್ರವ್ಯದ ಕೇಡು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ PDF ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನೆಕ್ಸ್ಟ್ ಕ್ವಶನ್, ನನ್ನ ಹತ್ತಿರ ಕೆಂಪು ಪೆನ್ನು ಇದೆ. ಈ ವಾಕ್ಯದಲ್ಲಿರುವ ವಿಶೇಷಣವನ್ನು ಗುರುತಿಸಿ. ಇಲ್ಲಿ ಯಾವುದು ವಿಶೇಷ ಅಂತ ಇದೆ? ಇಲ್ಲಿ ಕೆಂಪು ಅನ್ನೋದು ವಿಶೇಷಣ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ದೆನ್ ನೆಕ್ಸ್ಟ್ ಕ್ವಶನ್, ಮಸರ ಈ ಪದದ ಗ್ರಾಂಥಿಕ ರೂಪ. ಆಪ್ಷನ್ ಎ ನಿಸಾರು, ಬಿ ಮೊಸರು, ಸಿ ದಸರು, ಡಿ ಮೂರು ಸ. ಸರಿಯಾದ ಉತ್ತರ ಆಪ್ಷನ್ ಬಿ ಮಸರ. ಇದರ ಗ್ರಾಂಥಿಕ ರೂಪ ಏನಾಗುತ್ತೆ? ಮೊಸರು. ಮುಂದಿನ ಪ್ರಶ್ನೆ, ಬಂಧು ಬಳಗ ಇದು ಸೂಚಿಸುವ ವ್ಯಾಕರಣ. ಆಪ್ಷನ್ ಎ ದ್ವಿರುಕ್ತಿ, ಬಿ ಜೋಡು ನುಡಿ, ಸಿ ಪಡೆನುಡಿ, ಡಿ ಗ್ರಾಂಥಿಕ ರೂಪ.
ಬಂಧು ಬಳಗ ಅನ್ನೋದು ಒಂದು ಜೋಡಿ ನುಡಿಯಾಗಿದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸರಸರ, ಪಟಪಟ ಇವೆಲ್ಲೇನಾಗ್ತವೆ, ದ್ವಿರುಕ್ತಿ ಆಗ್ತವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 15. ಸೂರ್ಯ ಪದದ ಸಮಾನಾರ್ಥಕ ಪದ. ಆಪ್ಷನ್ ಎ ಚಂದಿರ, ಬಿ ನಕ್ಷತ್ರ, ಸಿ ಆಕಾಶ, ಡಿ ನೇಸರ. ಸರಿಯಾದ ಉತ್ತರ ಆಪ್ಷನ್ ಡಿ ನೇಸರ. ಸೂರ್ಯಕ್ಕೆ ಸಮಾನಾರ್ಥಕವಾಗುವಂಥ ಪದ ಯಾವುದು? ಆಪ್ಷನ್ ಡಿ ನೇಸರ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವಾಕ್ಯದಲ್ಲಿರುವ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ. ಆಪ್ಷನ್ ಎ ಅಧ್ಯಕ್ಷ, ಬಿ ಅಧ್ಯಕ್ಷ, ಸಿ ಅಧ್ಯಕ್ಷೆ, ಡಿ ಆದಕ್ಷೆ. ಸರಿಯಾದ ಉತ್ತರ ಅಧ್ಯಕ್ಷ, ಅಧ್ಯಕ್ಷೆ. ಆಪ್ಷನ್ ಸಿ ಸರಿಯಾದ ಉತ್ತರ. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ. ಉತ್ತಮ ಈ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ ಎ ಅಉತ್ತಮ, ಬಿ ಅನುತ್ತಮ, ಸಿ ಅಧಮ, ಡಿ ಅನುತ್ತೀರ್ಣ. ಉತ್ತಮ ಏನಾಗುತ್ತೆ? ಅಧಮ. ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಕಾಡಿನ ಅಧಿಪತಿ. ಆಪ್ಷನ್ ಎ ಹುಲಿ, ಬಿ ಎತ್ತು, ಸಿ ಮಂಗ, ಡಿ ಆನೆ. ಕಾಡಿನ ಅಧಿಪತಿ ಯಾರು? ಆಪ್ಷನ್ ಡಿ ಆನೆ. ದೆನ್ ನೆಕ್ಸ್ಟ್ ಕ್ವಶನ್. ಆಯ್ದಕ್ಕಿ ಲಕ್ಕಮ್ಮ ಇವರ ಅಂಕಿತ ನಾಮ ಯಾವುದು? ನೋಡಿರಿ, ಅಂಕಿತ ನಾಮಗಳ ಮೇಲೆ ಸಾಕಷ್ಟು ಸಲ ಕ್ವಶನ್ಗಳಾಗಿದ್ದಾವೆ. ಆಪ್ಷನ್ ಎ ಕೂಡಲ ಸಂಗಮ ದೇವ, ಬಿ ಚೆನ್ನಮಲ್ಲಿಕಾರ್ಜುನ, ಸಿ ರಾಮನಾಥ, ಡಿ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗ. ಆಯ್ದಕ್ಕಿ ಲಕ್ಕಮ್ಮ ಇವರ ಅಂಕಿತ ನಾಮ ಏನಾಗುತ್ತೆ? ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಸರಿಯಾದ ಉತ್ತರ. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ. ಉಳಿಸು ಈ ಪದದ ಪ್ರಾಸ ಪದವನ್ನು ಗುರುತಿಸಿ. ಆಪ್ಷನ್ ಎ ಉಳಿಕೆ, ಬಿ ನಮ್ಯ, ಸಿ ಉಳಿತಾಯ, ಡಿ ಗಳಿಸು. ಉಳಿಸು ಏನಾಗುತ್ತೆ? ಗಳಿಸು. ಓಕೆ ಮಕ್ಕಳೇ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ.